ನೀವು ಹುಡುಕ್ತೀವಿ ಅಂದರೂ ಕೂಡ ಯಾಕೆ ನಿಮಗೆ ಅಧಿಕಾರಿಗಳು ಅನುಮತಿ ಕೊಡ್ತಾ ಇಲ್ಲ? ನೀವೇನು ಅವ್ರ ಹತ್ರ ದುಡ್ಡು ಕೇಳಿಲ್ಲ, ನೀವೇನು ಸಹಾಯಧನ ಕೇಳ್ತಿಲ್ಲ, ಆದರೂ ಕೂಡ ಯಾಕೆ ನಿಮ್ಮನ್ನ ತಡೆ ಮಾಡ್ತಿರೋದು ಅಂತ, ಯಾಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತೇಳಿ? ಅಂದರೆ ಏನಾದ್ರು ಅವ್ರಿಗೆ ಸಮಸ್ಯೆ ಆಗ್ತದೆ, ಏನಾದ್ರು ಒಳಗಡೆ ನಿಧಿಗಿದೇನಾದ್ರು ಇದೆಯಾ ಅಂತ? ನೋಡಿ ಇದು ಸುಮಾರು 50 kg ಮೇಲ್ಪಟ್ಟಿದೆ ನೋಡಿ. ಈ ಭಾರ ಇಟ್ಕೊಂಡು ನಾವು ಹೋಗ್ತಾ ಇದ್ದೇವೆ ಬೆಳಗ್ಗೆಯಿಂದ. ಸುಮಾರು 15 kg ನೀರು ತಳಭಾಗದ ಹುಡ್ಕೊಂಡು ಹೋಗ್ತೇವೆ. ಯಾಕೆಂದರೆ ಈ ಮಕ್ಕಳ ಒಂದು ತಂದೆ ಅಥವಾ ಲೋಕೇಶ್ ಅವರ ಮೃತದೇಹ ಒಂದು ಸಿಲಿಟನ ಸಿಗುತ್ತಾ ಅಂತೇಳಿ ಆ ಥರ ಹುಡುಕುವಾಗ ಇವ್ರ ಮೇಲೆ ಬಂದು ಬಿಡುವುದಿಲ್ಲ ಅಂತೇಳಿ ನಮಗೆ ಬೇಜಾರಾಗ್ತದೆ. ಬೆಳಿಗ್ಗೆ 2 ಹೆಣ್ಮಕ್ಳು ಅಳುವಾಗ ಯಾರಾದರೂ ಬಿಡ್ತಾರೆ. ಇದೇ ಯಾರಾದರೂ ದೊಡ್ಡ ಪ್ರಭಾವಿ ವ್ಯಕ್ತಿಗಳದ್ದು ಮಕ್ಕಳು ಯಾರಾದರೂ ಬಿದ್ದಿದ್ರೆ, ಪ್ರಭಾವಿ ವ್ಯಕ್ತಿಗಳ ಮಕ್ಕಳು ಯಾರಾದ್ರು ಬಿದ್ದರೆ ದಿನ ಇಡೀ ಬೇಕಾದರೆ ವಿಮಾನ ಬೇಕಾದ್ರೆ ತರಿಸಿ ಅಡಿಯಿಂದ ಸಬ್ಮೇರಿನ್ ತರಿಸಬೇಕಾದ್ರೆ ಮಾಡ್ತಾರೆ. ಇದಕ್ಕೆ ನಮ್ಮ MLA ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಇಷ್ಟು ತನಕ ಒಂದು ನಮಗೆ ಇಲ್ಲಿ ಮಾಡಲಿಕ್ಕೆ ನಮ್ಮ ಸತೀಶೈಲಿಯವರು ಸಪೋರ್ಟ್ ಮಾಡಿದ್ದಾರೆ. ಆದರೆ ಬೇರೆ ಇದಕ್ಕಿಂತ ಜಾಸ್ತಿ ಪರಿಣಿತರನ್ನು ವಸ್ತುಗಳನ್ನು ಕರೆಸಿ ತೆಗೆಯೋದೊಂದು ವ್ಯವಸ್ಥೆ ಮಾಡಿ. ಯಾಕಂದರೆ ನಾವು ಸ್ವಯಂ ಇಚ್ಛೆಯಿಂದ ಬಂದವರು. ಇವತ್ತು ಸಹ ನಾವು ವಿಡಿಯೋ ಮಾಡಿ ಇಳಿದಿದ್ದೇವೆ. ಏನಾದರೂ ಜೀವಕ್ಕೆ ಅಪಾಯ ಆದರೆ ಏನೋ ಸನ್ನಿವೇಶ ನಮ್ಮ ಮೇಲೆ ಬರುತ್ತೆ, ನಮ್ಮ ಸಾವಿಗೆ ನಾವೇ ಕಾರಣ ಅಂತೇಳಿ ವಿಡಿಯೋ ಮಾಡಿ ಹೋಗಿದೆ. ಎಲ್ಲಿ ಸಹ ನಾವು ಹೋಗೋದಿಲ್ಲ ಈ ಥರ. ಈ ಹೆಣ್ಮಕ್ಳ ಒಂದು ಮುಖ ನೋಡ್ಕೊಂಡು ಹೋಗಿದ್ದು ನಾನು. ನೋಡಿ, ಇವತ್ತು ಜಗನ್ನಾಥ್ ನಾಯಕ್ ಇಬ್ಬರು ಮಕ್ಕಳು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ತೀನಿ. ನೋಡಿ, ನಾ ಎಷ್ಟೋ ಜೀವಗಳ ಇಂಥ ಒಂದು ಮೃತಪಟ್ಟ ದೇಹಗಳನ್ನು ತೆಗೆದಿದೆ. ಅದಕ್ಕೊಂದು ಸದ್ಗತಿ ಆಗಲೇಬೇಕು, ಮುಕ್ತಿ ಆಗಬೇಕು. ಅದೊಂದು ಸಿಗದಿದ್ದರೆ ಅದಕ್ಕೊಂದು ಇದೇ ಇಲ್ಲ. ಅದಕ್ಕೋಸ್ಕರ ಹೆಣ್ಣುಮಕ್ಕಳು ಬೆಳಿಗ್ಗೆ ಒಂದು 8 ಗಂಟೆಗೆ ಬಂದು ನಮ್ಮ ಆ ರೂಮ್ ಮತ್ತು IB ಹತ್ರ ಕೆಳಗಡೆ ಬಂದು ಅಳ್ತಾ ಇರುವಾಗ ಯಾರಿಗಾದರೂ ಎಂತ ಆಗ್ತದೆ? ಎಷ್ಟು ಕಠೋರ ಮನುಷ್ಯನಿಗೆ ಸಹ ಒಂದು ಸಲ ಬಿಡಲಿ ಹೋಗಿ ಅಂಥದ್ರಲ್ಲಿ ನಾನು ಹುಡುಕದೇ ಇರ್ತೀನಿ ಸರ್. ಆ ಹೆಣ್ಣು ಮಕ್ಕಳು ನೋಡುವಾಗ ನನ್ನ ಮನೆ ಮಕ್ಕಳು. ಇಂಥ ಒಂದು ಕಾರ್ಯಾಚರಣೆ ನೋಡಿ, ವಯನಾಡಿಗೆ ಹೋಗಿದ್ದೆ, ಅಲ್ಲಿನ ಕಾರ್ಯಾಚರಣೆನ ಕೂಡ ಗಮನಿಸಿದ್ದೆ. ಆದರೆ ಇಲ್ಲಿನ ಈ ಒಂದು ಕಾರ್ಯಾಚರಣೆ ಕೇವಲ ನಾಮಕಾವಸ್ಥೆಗ ಅಂತ ಅನಿಸ್ಬಿಟ್ಟಿದೆ. ಖಂಡಿತವಾಗಿ. ಯಾಕೆಂದರೆ ಈಗ ನಮ್ಮ ಪ್ರಯತ್ನ ಮಾಡ್ತಿದ್ದೆವು. ಈ ಹೆಣ್ಮಕ್ಳು ಬಂದು ಸಹ ಮತ್ತೆ ಹುಡುಕ್ಲಿಕ್ಕೆ ಹೋಗಿದ್ದೇವೆ. ಯಾಕೆಂದರೆ ಏನಾದರೂ ಆ ಮೂಳೆ ಆಗಲಿ ಸಿಲಿಟನ್ ಆದರೆ ಸಿಗಲಿ ಅಂತ. ಆದರೆ ಇವತ್ತು ನಮಗೆ ನಿನ್ನೆ ಆಗಿಲ್ಲ, ಬಿಡಲಿಲ್ಲ, ಮೇಲೆ ಬಂತು ರಜೆ ಅಂತ ಹೇಳ್ತಲ್ಲ. ಇವತ್ತು ಮತ್ತೆ ಹುಡುಕುವಾಗ ಈ ಬೆಳಿಗ್ಗೆ 8 ಗಂಟೆಗೆ ಹೆಣ್ಣುಮಕ್ಳು ಬಂದರು. ಅಳ್ತಾ ಏನಾದ ನಮ್ಮ ತಂದೆಯವರೊಂದು ಮೃತದೇಹದ ಅಂತ ಕೊಡಿ ಅಂತ. ಅದಕ್ಕೆ ಮತ್ತೆ ನಾವು ಇವತ್ತು ಅಲ್ಲ ಈಶ್ವರ್ ಮಲ್ಪೆ ಅವರೇ, ನೋಡಿ, ಈಗ ನೀವು ನಾನು ಮೊನ್ನೆ ನಿಮ್ಮನ್ನು ಮಾತಾಡ್ಸ್ಬೇಕಾದ್ರೆ ನೀವು ಒಂದು ಮಾತು ಹೇಳಿದ್ರೆ, ನಾನು ಎಲ್ಲೂ ಸೈನ್ ಹಾಕಿಲ್ಲ ಸರ್, ನನ್ನ ಪ್ರಾಣಕ್ಕೆ ನಾನೇ ಹೊಣೆ ಅಂತೇಳಿ, ನನ್ನ ಜೀವಕ್ಕೆ ನಾನೇ ಹೊಣೆ ಅಂತೇಳಿ ಇಲ್ಲಿ ಸೈನ್ ಮಾಡಿದ್ದೀನಿ ಅಂತೇಳಿ. ಇಷ್ಟೆಲ್ಲ ಮಾಡಿ ನಿಮ್ಗೆ ಆಸಕ್ತಿ ಇದೆ, ಮಾಲೀಕರಿಗೆ ಆಸಕ್ತಿ ಇದೆ, ಅವ್ರ ತಂದೆನ ಹುಡುಕ್ಬೇಕು ಅಂತೇಳಿ ಅವ್ರು ಕಣ್ಣೀರು ಹಾಕ್ತಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಯಾಕೆ ಈಗ ಸ್ಥಗಿತಗೊಳಿಸಿದ್ದಾರೆ? ವಾತಾವರಣನೇ ಇರಲಿಲ್ಲ, ನೀರಿನ ಬಣ್ಣ ಚೇಂಜ್ ಆಗಿತ್ತು ಅಂತ ನೀವೇ ಹೇಳಿದ್ರಿ, ಇವತ್ತೆಲ್ಲ ಸರಿಯಾಗಿದೆ, ಇವತ್ತು ನಾವು ಕಾರ್ಯಾಚರಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೂ ಯಾಕೆ ಪರ್ಮಿಷನ್ ಕೊಡ್ತಾ ಇಲ್ಲ? ನಿಮ್ಮ ಹತ್ರ ಅಧಿಕಾರಿಗಳು ಏನಾದ್ರು ಮಾತಾಡಿದ್ರ? ನನ್ನ ಹತ್ರ ಯಾರು ಮಾತಾಡಲಿಲ್ಲ. ಯಾಕೆಂದರೆ ನಾನು ಅವ್ರ ಹತ್ರ ಮಾತಾಡಲಿಕ್ಕೆ ಹೋದರೆ ಅವ್ರೀಗ ಬೇಡ ಅಂತಾರೆ. ಈಗ ಅದಕ್ಕೆ ನಾನು ಮಾತಾಡೋದೇ ಈಗ ಕೆಳಗಿಳಿದಿದ್ದೀನಿ. ಯಾಕೆಂದರೆ ಕೆಳಗಿಳಿದು ಎಲ್ಲಾದರೂ ಹುಡುಕುವಾಡೋ ಅಂತ. ಅಷ್ಟೊತ್ತಿಗೆ ಮತ್ತೆ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಬಂದು ಮತ್ತೆ ಬೇಡ ಅಂತ ನಿಲ್ಲಿಸಿದ್ದಾರೆ. ಕೇವಲ ಪರ್ಮಿಷನ್ ಕೊಟ್ಟರೆ ಸಾಕು, ನಾವು ಹುಡುಕಾಟವನ್ನು ನಡೆಸಿ ನಾವು ಮೇಲಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಕಾದ್ ನೋಡೋಣ ಜಿಲ್ಲಾಡಳಿತ ಅನುಮತಿಯನ್ನು ಕೊಡ್ತಾ ಇಲ್ವಾ ಅಂತ ಹೇಳಿ. ಕ್ಯಾಮ್ರಾ ಪರ್ಸನ್ ಕಿಶನ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಕಾರವಾರ. ತುಂಬ ಬೇಜಾರಾಯಿತು. ಮತ್ತೆ ನನ್ನ ಶೂಟ್ ಇಟ್ಕೊಂಡು ಮತ್ತೆ ನೀರಿದೆ. ಪರ್ಮಿಷನ್ ಇಲ್ಲ. ಪರ್ಮಿಷನ್ ಕೊಟ್ಟರೆ ಮಾಡ್ಬೋದು. ಆದಷ್ಟು ನಮ್ಮ ಸ್ವಯಂ ಇಚ್ಛೆಯಿಂದ ನಮ್ಮ ಜೀವಕ್ಕೆ ನಾವೇ ಅಂತ ವಿಡಿಯೋ ಮಾಡಿ ನೀರಿಗಿಳಿದಿದ್ದೇವೆ. ಯಾಕೆಂದರೆ ಹುಡುಕುವ ಒಂದು ಪ್ರಯತ್ನದಲ್ಲಿ ಯಾಕೆ ಈ ಜಿಲ್ಲಾಡಳಿತ ಈ ರೀತಿ ನಮಗೆ ಕಣ್ಮುಚ್ಚಲಾಡುತ್ತೆ ಅಂತ ಗೊತ್ತಾಗಲ್ಲ. ಇದಕ್ಕೆ ಸಮಸ್ತ ಜನತೆ ಅವರ ನಮ್ಮ ಪರವಾಗಿರಬೇಕು. ನೀವು ಹೇಳಿ ಹುಡುಕಾಡ್ಲಿಕ್ಕೊಂದು ಇನ್ನೂ ಸಹ ನಾವು ಹುಡುಕಾಡ್ತೇವೆ. ಅದಕ್ಕೆ ನಾನು ಕೆಳಗಡೆ ಏನಾದರೂ ಸಿಲಿಟನ್ ಮರ ತೆಗೆದ್ರೆ ಅದರ ಅಡಿಭಾಗದಲ್ಲಿ ಏನಾದರೂ ಸಿಗ್ಬೋದು ಅಂತೇಳಿ ಇವತ್ತು ಬೆಳಿಗ್ಗೆ ಇಳಿದಿದ್ದೇನೆ. ಆದರೆ ಮತ್ತೆ ಪೊಲೀಸ್ನವ್ರು ಬಂದರು ಬೇಡ ಅಂತ ಹೇಳ್ತಾರೆ. ಏನು ಮಾಡಲಿಕ್ಕೆ ಆಗೋದಿಲ್ಲ ನನಗೆ. ಇನ್ನು ನೀವು ನಾನು ಇಲ್ಲೇ ಇರ್ತೀನಿ. ಯಾವಾಗ ನೀವು ಪರ್ಮಿಷನ್ ಲೆಟ್ರ್ ಕೊಡ್ತೀರಿ ಮತ್ತೆ ಹುಡುಕಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಕೊಟ್ಟ ಮಾತನ್ನ ಯಾವತ್ತೂ ತಪ್ಪೋದಿಲ್ಲ. ಖಂಡಿತವಾಗಿ. ನೋಡಿದ್ದೇನು ಸುಮಾರು ಅಂದರೆ ಎಷ್ಟು ವೆಯ್ಟ್ ಇದೆ ನೋಡಿ. ಇಷ್ಟೆಲ್ಲ ವೆಯ್ಟ್ ಹಾಕ್ಕೊಂಡು ಹೋಗಬೇಕಾದ್ರೆ ಸುಲಭ ಅಲ್ಲ. ನಮ್ಮ ಸ್ಕೂಬಾ ಡೈವರ್ ಬೇರೆ ಸಹ ಅಷ್ಟು ವೆಯ್ಟ್ ಹಾಕಲ್ಲ. ಯಾಕೆಂದ್ರೆ ಸುಮಾರು 15 kg ಅಡಿ ಉಂಟು. ಅದು ಹಾಕಿದ್ರೆ ಅಡಿಗೆ ಹೋಗಿಬಿಡ್ತಾರೆ. ಆ ರೀತಿಯಲ್ಲಿ ನಾವು ಅಡಿಗೆ ಹೋಗಬೇಕಾದ್ರೆ ತಳಭಾಗದಲ್ಲಿ ಹುಡುಕಬೇಕು. ತಳಭಾಗ ನಾವು ಮಣ್ಣನ್ನು ಮುಟ್ಟಿ ಆ ಭಾಗ ಜಗನ್ನಾಥ ಆಗಲಿ ಲೋಕೇಶ್ ಅವರ ಸಿಲಿಟನ್ ಭಾಗ ಸಿಗುತ್ತದೆ. ಅದಕ್ಕೆಲ್ಲ ಅದು ಕೈಗೆ ಪರ್ಶಜ್ಞಾನ ಆಗ್ತಂತ ಹುಡುಕ್ತಾ ಹೋಗ್ತಿದ್ದೆ. ಆದರೂ ಒಂದು ಮರ ಮತ್ತು ಒಂದು ಗಾಡಿಯ ಕಬ್ಬಿಣ ಪೀಸ್ ಸಿಕ್ಕಿದೆ. ಅದು ಯಾವುದು ಗಾಡಿ ನೋಡಿಲ್ಲ, ತೆಗಿಲಿಕ್ಕೆ ಆಗಿಲ್ಲ. ಈಗ ಅಲ್ಲಿ ಕಟ್ಟಿಟ್ಟಿದ್ದೀನಿ. ಆದಷ್ಟು ಜನಗಳಿಗೆ ಸಪೋರ್ಟ್ ಮಾಡಿ ಅಂತ ನಾನು ಕೈ ಮುಗಿತಿದ್ದೀನಿ.
ಆಗಿ MLA ಆಗಿ ಮಕ್ಕಳು ಕಲ್ಚರ್ ಮಕ್ಕಳು ಬಿಟ್ಟು ಬಂದಿದ್ದು ಯಾಕೆ ಬಡ ಮಕ್ಕಳವರು ಯಾಕೆಂದರೆ 2 ಮಕ್ಕಳನ್ನ ಯಾಕೆಂದರೆ ಏನು ಹುಚ್ಚನ್ನು ಹೆಂಡತಿ ಒಬ್ಬರೇ ಮಾಡೋದು ಮೊನ್ನೆ ಬಂದು ತಾಯಿ 22 ಮನೆ ಆಗಿದೆ ಅದೆಲ್ಲ ನಾನು ನನಗೇನಾದರೂ ದುಡಿಮೆ ಇದೆ ಈಗ ನನ್ನ ನೀಟಾಗಿಂದ ಸ್ವಲ್ಪ ನಿಂತು ಇದ್ದಾರೆ ವಾಟರ್ ಟ್ಯಾಂಕ್ ಡ್ರೈವರ್ ಇಲ್ಲದೆ ಇಲ್ಲದ್ರೆ ಅದಕ್ಕೆ ಡ್ರೈವರ್ ಮಾಡ್ತಿದ್ದೆ ನಾನು ನನ್ನ ದುಡಿಮೆಗೆ ಸಹ ನಷ್ಟ ಆಗಿ ಸುಮಾರು 40 ರಿಂದ 50 ಸಾವಿರ ವೆಚ್ಚ ಮಾಡ್ಕೊಂಡು ನಾನು ಬಂದಿದ್ದೀನಿ ಯಾಕೆ ನೀವು ಲೆಕ್ಕ ಹಾಕಿ ನಂದು ಅಷ್ಟು ದೊಡ್ಡ ವೆಹಿಕಲ್ ಮತ್ತು ರಾಡ್ಗಳು ಮನೆ ಚಾವಣಿ ಇದೆಯಲ್ಲ ಅದೆಲ್ಲ ಎರಡನೇ ಅಲ್ಲಿ ಅದು ಅದೇ ರೀತಿಇದೆ ಆ ವಸ್ತುನ ಒಳಗೆ ಇಲ್ಲೂ ಒಂದು ಸ್ವಲ್ಪ ವೈರ್ಸ್ ಅದಕ್ಕೆ ನಿಮ್ಮನೆಯವರು ಇವರೆಲ್ಲ ಕೂಡಿ ನೀವು ಯಾವಾಗ ಹೇಳ್ತೀರಿ ಇರೋರು ನಾವು ರೆಡಿ ನಾವು ನಮ್ಮದೇ ಕೆಲಸ ಆಗಿದ್ರು ಈಗಲೇ ಎಮರ್ಜೆನ್ಸಿ ಒಂದು ಶಿರೂರಿನ ಭೂಕುಸಿತ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮುಳುಗು ತಜ್ಞರಾದಂಥ ಈಶ್ವರ್ ಮಾಲ್ಪೆ ಅವರು ಕೂಡ ತಮ್ಮ ಸ್ವ ಇಚ್ಛೆಯಿಂದ ಇವತ್ತು ಕೂಡ ಕಾರ್ಯಾಚರಣೆಯನ್ನ ನಡೆಸಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ನಾಪತ್ತೆಯಾದವರ 3 ಒಂದು ಶೋಧ ಕಾರ್ಯಕ್ಕಾಗಿ ಈಗಾಗಲೇ ಅವರು ಸತತವಾಗಿ ಪ್ರಯತ್ನ ಕೂಡ ಮಾಡ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಈಶ್ವರ್ ಮಾಲ್ಪೆ ಅವರು ಕೂಡ ಬೆಳಿಗ್ಗೆಯಿಂದನೇ ಇವತ್ತು ಗಂಗಾವಳಿ ನದಿಯಲ್ಲಿ ಇಳಿದು ಇವತ್ತು ಹುಡುಕುವ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಆದರೆ ಅವರ ಕೆಲಸಕ್ಕೆ ಪೊಲೀಸ್ ಇಲಾಖೆಯಿಂದ ಕೂಡ ಅಡ್ಡಿ ಆತಂಕಗಳು ಕೂಡ ಎದುರಾಗಿರುವಂಥದ್ದು. ಈ ಬಗ್ಗೆ ಅವರನ್ನು ಮಾತಾಡ್ತೀನಿ. ಸರ್, ತಾವು ಬೆಳಗ್ಗೆಯಿಂದ ಮತ್ತೆ ಕಾರ್ಯಾಚರಣೆ ಶುರು ಮಾಡಿದ್ರಿ ಸರ್. ಮೊದಲನೇದಾಗಿ ಸರ್, ಯಾವ ಕಾರಣಕ್ಕೆ ಸರ್? ಬೆಳಿಗ್ಗೆ ಆ ತಂಗಿ ಮತ್ತು ಈಮಕ್ಕೆ ನಾವು IB ಹತ್ರ ಇರುವಾಗ ಬಂದರು, ಹತ್ಕೊಂಡು ಬಂದರು. ನಾ ಇಲ್ಲಿದ್ದೆ, ಫೋನ್ ಮಾಡಿದರು, IBಯಲ್ಲಿದ್ದೆ. ಮತ್ತು ಕೆಳಗಡೆ ಬಂದು ಮಾತಾಡಿದೆ. ಈ 2 ಹೆಣ್ಮಕ್ಳು ಬೆಳಿಗ್ಗೆ ಹತ್ತಿ ಹೇಳಿದ್ದಾರೆ, ನಮ್ಮ ತಂದೆ ಸಿಕ್ಕಿಲ್ಲ, ನಾವು ಇಬ್ಬರು ನೀರಿಗೆ ಬಿದ್ದು ಸತ್ತೋಗ್ತೇವೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ತಂದೆದು ಮೃತದೇಹದ ಹುಡುಕಿ ಕೊಡಿ ಈಶ್ವರನ, ಇಷ್ಟು ದಿವಸ ಆಯಿತು, 32 ದಿನ ಆಯಿತು. ಮೂಳಿದೆ. ಅದಕ್ಕೋಸ್ಕರ ನೀವು ನಿಮ್ಮ ಪ್ರಯತ್ನ ಮಾಡಿ ಅಂತೇಳಿ ನನಗೆ ತುಂಬ ಬೇಜಾರಾಯ್ತು ಹೆಣ್ಮಕ್ಳು ಆಳೋದು. ಯಾಕೆಂದ್ರೆ ನನಗೆ ಸಹ ನನ್ನ ಮಕ್ಕಳ ಥರ ಗೊತ್ತಿದೆಯಲ್ಲ. ಅದರಿಂದ ಮತ್ತೆ ನಮ್ಮ ತಂಡ ಕರ್ಕೊಂಡು ನಮ್ಮ ಅದ್ದೆ ಆ ಪರ್ಮಿಷನ್ ಇಲ್ಲ ಅಂತ ಮತ್ತೆ ಮೇಲೆ ಎತ್ತಿದ್ರು. ಕೆಳಗೆ ಒಂದು ಮರಕ್ಕೆ ಒಂದು ಕಟ್ಟಿಟ್ಟಿದ್ದೀನಿ, ಮತ್ತೊಂದು ಕಬ್ಬಿಣ ಬೇಯಿಸಿ ಸಿಕ್ಕಿದೆ, ಯಾವುದೇ ಇರಲಿ ನಮಗೆ, ಅದಕ್ಕೋಸ್ಕರ ಕಟ್ಟಿಟ್ಟಿದ್ದೀನಿ. ಇವರ ಮೂಳೆ ಹುಡುಕೋದೇ ಒಂದು ಕಾರ್ಯಾಚರಣೆಯಲ್ಲಿ ನಾನು ತೊಡಗಿದ್ದೀನಿ. ಹುಡುಕುವಾಗ ಕೆಳಭಾಗದಲ್ಲಿ ಸ್ವಲ್ಪ ಒಂದು 10 ನಿಮಿಷ ಹುಡುಕುವಾಗಲೇ ಮೇಲೆ ಬರಲಿಕ್ಕೆ ಹೇಳಿದರು. ನಾನು ಅಳುವಾಗ ನಂಗೆ ತುಂಬ ಬೇಜಾರಾಯಿತು. ಮತ್ತು ನನ್ನ ಶೂಟ್ ಇಟ್ಕೊಂಡು ಮತ್ತೆ ನೀರಿದೆ. ಪರ್ಮಿಷನ್ ಇಲ್ಲ, ಪರ್ಮಿಷನ್ ಕೊಟ್ಟರೆ ಮಾಡ್ಬೋದು. ಆದಷ್ಟು ನಮ್ಮ ಸ್ವಯಮಿಚ್ಛೆಯಿಂದ ನಮ್ಮ ಜೀವಕ್ಕೆ ನಾವೇ ಅಂತ ವಿಡಿಯೋ ಮಾಡಿ ನೀರಿಗಿಳಿದಿದ್ದೇವೆ. ಯಾಕೆಂದರೆ ಹುಡುಕುವ ಒಂದು ಪ್ರಯತ್ನದಲ್ಲಿ ಯಾಕೆ ಈ ಜಿಲ್ಲಾಡಳಿತ ಈ ರೀತಿ ನಮಗೆ ಕಣ್ಮುಚ್ಚಲಾಡುತ್ತೆ ಅಂತ ಗೊತ್ತಾಗಲ್ಲ. ಇದಕ್ಕೆ ಸಮಸ್ತ ಜನತೆ ಅವರ ನಮ್ಮ ಪರವಾಗಿರಬೇಕು. ನೀವು ಹೇಳಿ ಹುಡುಕಾಡ್ಲಿಕ್ಕೊಂದು ಇನ್ನೂ ಸಹ ನಾವು ಹುಡುಕಾಡ್ತೇವೆ. ಅದಕ್ಕೆ ನಾನು ಕೆಳಗಡೆ ಏನಾದರೂ ಸಿಲಿಟನ್ ಮರ ತೆಗೆದ್ರೆ ಅದರ ಅಡಿಭಾಗದಲ್ಲಿ ಏನಾದರೂ ಸಿಗಬಹುದು ಅಂತೇಳಿ ಇವತ್ತು ಬೆಳಿಗ್ಗೆ ಇಳಿದಿದ್ದೇನೆ. ಆದರೆ ಮತ್ತೆ ಪೊಲೀಸ್ನವ್ರು ಬಂದರು ಬೇಡ ಅಂತ ಹೇಳ್ತಾರೆ. ಏನು ಮಾಡಲಿಕ್ಕೆ ಆಗೋದಿಲ್ಲ ನನಗೆ. ಇನ್ನು ನೀವು ನಾನು ಇಲ್ಲೇ ಇರ್ತೀನಿ, ಯಾವಾಗ ನೀವು ಪರ್ಮಿಷನ್ ಲೆಟ್ರ್ ಕೊಡ್ತೀರಿ ಮತ್ತೆ ಹುಡುಕಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಕೊಟ್ಟ ಮಾತನ್ನ ಯಾವತ್ತೂ ತಪ್ಪುವುದಿಲ್ಲ. ಬರಲಿ, ಪರ್ಮಿಷನ್ ತೆಗೊಡ್ಲಿ ನಮಗೆ. ನಾವು ಹುಡುಕ್ತೆ ಅಂತ ಹೇಳಿದ್ರೆ ಅವ್ರು ಬಿಡುದಿಲ್ಲ. ಯಾಕಂದ್ರೆ ನಂಗೆ ಗೊತ್ತಾಗುತ್ತೆ. ನಾನು ಅಳುವಾಗ ನಂಗೆ ತುಂಬ ಬೇಜಾರಾಯಿತು. ಮತ್ತು ನನ್ನ ಶೂಟ್ ಇಟ್ಕೊಂಡು ಮತ್ತೆ ನೀರಿದೆ. ಪರ್ಮಿಷನ್ ಇಲ್ಲ, ಪರ್ಮಿಷನ್ ಕೊಟ್ಟರೆ ಮಾಡ್ಬೋದು. ಆದಷ್ಟು ನಮ್ಮ ಸ್ವಯಮಿಚ್ಛೆಯಿಂದ ನಮ್ಮ ಜೀವಕ್ಕೆ ನಾವೇ ಅಂತ ವಿಡಿಯೋ ಮಾಡಿ ನೀರಿಗಿಳಿದಿದ್ದೇವೆ. ಯಾಕೆಂದರೆ ಹುಡುಕುವ ಒಂದು ಪ್ರಯತ್ನದಲ್ಲಿ ಯಾಕೆ ಈ ಜಿಲ್ಲಾಡಳಿತ ಈ ರೀತಿ ನಮಗೆ ಕಣ್ಮುಚ್ಚಲಾಡುತ್ತೆ ಅಂತ ಗೊತ್ತಾಗಲ್ಲ. ಇದಕ್ಕೆ ಸಮಸ್ತ ಜನತೆ ಅವರ ನಮ್ಮ ಪರವಾಗಿರಬೇಕು. ನೀವು ಹೇಳಿ ಹುಡುಕಾಡ್ಲಿಕ್ಕೊಂದು ಇನ್ನೂ ಸಹ ನಾವು ಹುಡುಕಾಡ್ತೇವೆ. ಅದಕ್ಕೆ ನಾನು ಕೆಳಗಡೆ ಏನಾದರೂ ಸಿಲಿಟನ್ ಮರ ತೆಗೆದ್ರೆ, ಅದರ ಅಡಿಭಾಗದಲ್ಲಿ ಏನಾದರೂ ಸಿಗಬಹುದು ಅಂತೇಳಿ ಇವತ್ತು ಬೆಳಿಗ್ಗೆ ಇಳಿದಿದ್ದೇನೆ.
ಆದರೆ ಮತ್ತೆ ಪೊಲೀಸ್ನವ್ರು ಬಂದರು ಬೇಡ ಅಂತ ಹೇಳ್ತಾರೆ. ಏನು ಮಾಡಲಿಕ್ಕೆ ಆಗೋದಿಲ್ಲ ನನಗೆ. ಇನ್ನು ನೀವು ನಾನು ಇಲ್ಲೇ ಇರ್ತೀನಿ, ಯಾವಾಗ ನೀವು ಪರ್ಮಿಷನ್ ಲೆಟ್ರ್ ಕೊಡ್ತೀರಿ ಮತ್ತೆ ಹುಡ್ಕಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಕೊಟ್ಟ ಮಾತನ್ನ ಯಾವತ್ತೂ ತಪ್ಪುವುದಿಲ್ಲ. ನಿಮ್ಮನೆಯವರು ಇವರೆಲ್ಲ ಕೂಡಿ ನೀವು ಯಾವಾಗ ಹೇಳ್ತೀರಿ ಏನು ಹೇಳ್ತೀರಿ ಅಂತ ಹೇಳಿದ್ರೆ ಅವ್ರು ಬಿಡುದಿಲ್ಲ, ಯಾಕಂದ್ರೆ ನಂಗೆ ಗೊತ್ತಾಗುತ್ತೆ. ನೋಡಿ ಸರ್, ನಾನು ಅವ್ರಿಗಂತ ಹೇಳೋದಲ್ಲ, ನಾಳೆ ಅವ್ರ ಮನೆಯಿಂದ ಕೆಳಗಡೆ ಒಬ್ಬ ಬಿದ್ದ ಅಂತ ಹೇಳಿ ಪರ್ಮಿಷನ್ ಕೇಳ್ತಾರ, ದಿನ ಹುಡುಕಿ ಅಂತ ಹೇಳ್ತಾರಿಲ್ಲ ಸರ್ ಹೇಳಿ. ಹಾಂ, ಅದು ನೀವು ನಿಮ್ಮ ರೂಲ್ಸ್ ಮಾಡ್ತೀವಿ ಕರೆಕ್ಟ್, ಪರವಾಗಿಲ್ಲ. ನಾಳೆ ಯಾರಾದರೂ ತಮ್ಮ ರಾಜಕೀಯ ಆಗಲಿ ಪ್ರಬಲ ವ್ಯಕ್ತಿಗಳು ನೀರಿ ಬಿದ್ದರೆ ಅವ್ರು ಹುಡುಕ್ತಾರಿಲ್ಲ ಹೇಳಿ, ನೀವು ಹೇಳಿ.